ಈಗ ನಾವು ಉಜ್ಜೈನ್ ಮಹಾಕಾಲ್ ಎಂಟ್ರಿ ಆಗಿದ್ದೀವಿ. ಸೊ ನಾನೀಗ ಬಸ್ಸಿಂದ ಆಟೋ ತೊಗೊಂಡು ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಆಟೋ ಫೇರ್ ಬಂದು 100 ರುಪೀಸ್ ಆಗುತ್ತೆ. ನಾನು ಅಲ್ಲಿ ಹೋಗಿನೇ ರೂಮ್ ಎಲ್ಲ ಚೆಕ್ ಮಾಡಿ ನನಗೆ ಯಾವ ರೂಮ್ ಬೇಕು ತಗೊಂಡೆ. ಸೊ ಇದು ನಾನು ಇದ್ದಂತಹ ಸ್ಟೇ. ಈಗ ರಾಮಘಟ್ಟಿಗೆ ಆರ್ತಿ ಹೋಗೋಣ. ಟೈಮ್ ಬಂದು 5:45. ಸೊ ಇಲ್ಲಿಂದ ಈಗ ಹರಸಿದ್ಧಿ ಮಾತಾ ಟೆಂಪಲ್ ಅದ್ರ ಹಿಂದ್ಗಡೆ ಅಂತೆ. ಸೊ ನಾನು ರೆಡಿ ಆಗಿದ್ದೀನಿ. ಚಲೋ ಹೋಗಿ ಆರತಿ ನೋಡ್ಕೊಂಬರ್ರಿ. ನನ್ನ ಸ್ಟೇಯಿಂದ ರಾಮ್ಗಢ್ ಬಂದು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಒಂದು 10 to 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನೋಡಿ ನಾನು 15 ಮಿನಿಟ್ಸ್ಗೆಲ್ಲ ಆಲ್ರೆಡಿ ರೀಚ್ ಆದೆ. ಇಲ್ಲಿ ನೀವು ಹೋಗಿದ ತಕ್ಷಣ ನೀವು ರೈಟ್ ಸೈಡಿಗೆ ಹೋದರೆ ಅಲ್ಲಿ ಉದ್ದಕ್ಕೆ ಇರುತ್ತೆ, ಪಾರ್ಟ್ ಮಾಡಿರ್ತಾರೆ ಆರತಿಗೋಸ್ಕರ. ಎಲ್ಲಿ ಬೇಕಿದ್ರೂ ಕೂರ್ಬೋದು ನೀವು. ನೀವು ರಾಮ್ಗಢನ ಆದಷ್ಟು 5:30 6 ಗಂಟೆ ಅಷ್ಟರಲ್ಲಿ ರೀಚ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲೆಲ್ಲ ಕೂರ್ಲಿಕ್ಕೆಲ್ಲ ಜಾಗ ಮಾಡಿರ್ತಾರೆ, ನೀವು ಹೋಗಿ ಕೂರ್ಬೇಕಷ್ಟೆ. ಎಷ್ಟೊಂದು ಜನ ಅಮೌಂಟ್ ಕೊಟ್ಟು ಅಲ್ಲಿ ಆರತಿ ಎಲ್ಲ ಮಾಡ್ತಾ ಇರ್ತಾರೆ, ಈಸ್ಕೊಂಡು ಅದೆಲ್ಲ ರೆಡಿ ಇರುತ್ತೆ. ಬಿಫೋರ್ ಆರತಿ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆನೇ ನೀವೆಲ್ಲನೂ ಅಲ್ಲಿ ಆರತಿ ಕೂಡ ಮಾಡ್ಬೋದು. ಅಲ್ಲೆಲ್ಲ ಫುಲ್ಲು ರೆಡಿ ಮಾಡಿರ್ತಾರೆ, ಕಾರ್ಪೆಟರೆಲ್ಲ ಹಾಕಿ. ಅಲ್ಲಿ ಕೂರ್ಲಿಕ್ಕೆಲ್ಲ ತುಂಬ ಸ್ವಚ್ಛವಾಗಿರುತ್ತೆ ಜಾಗ. ಆ ಕಡೆ ಎಲ್ಲ ಸ್ಲಿಪ್ಪರ್ ಬಿಟ್ಟು ಬಂದ್ಬಿಟ್ಟು ನೀವು ಈ ಕಡೆ ಕೂರ್ಬೋದು. ಸ್ಲಿಪ್ಪರ್ ಎಲ್ಲ ಹಾಕೊಂಡು ಬರ್ಬೋದು ಕೂಡ ನೀವು. ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅವರೆಲ್ಲ ರೆಡಿ ಮಾಡಬೇಕಾದ್ರೆ ನಿಮಗೂ ಕೂಡ ಕೈಗೆ ಆರತಿ ಮಾಡಲಿಕ್ಕೆ ಇಷ್ಟ ಇದ್ದರೆ ತಟ್ಟೆ ಎಲ್ಲ ಕೊಡ್ತಾರೆ, ರೆಡಿ ಮಾಡಿರ್ತಾರೆ ಅವ್ರ ಆರತಿನ. ಸೊ ನೋಡಿ ಸ್ಟಾರ್ಟ್ ಆಗ್ತಿದೆ. ಇದನ್ನು ಉಜ್ಜೈನ್ ಮಹಾಕಾಳಲ್ಲಿ ಮಾಡುವಂತಹ ಕ್ಷಿಪ್ರಾ ಆರತಿ ಅಂತ ಹೇಳ್ತಾರೆ. ಈಗ ಹರಸಿದ್ಧಿ ಮಾತಾ ಟೆಂಪಲ್ ಹತ್ರ ಹೊರಡ್ತಾ ಇದ್ದೀನಿ. ನಾನು ಹೋಗೋದ್ರೊಳಗೆ ಆಲ್ರೆಡಿ ದೀಪ ಎಲ್ಲ ಹಚ್ಬಿಟ್ಟಿದ್ರು. ಸೊ ಇವಾಗ ಅಲ್ಲಿ ಕೂಡ ಪ್ರಾರ್ಥನೆ ಇರುತ್ತೆ, ಅದನ್ನ ಮಾತ್ರ ಯಾರು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ.
ಪೂಜೆ ಟೈಮಲ್ಲಿ ಏನಾದರೂ ಹೋದರೆ ಸಂಜೆ ಟೈಮಲ್ಲಿ ಆದಷ್ಟು ಕೂಡ ಹೋಗಿ ಲೈನಲ್ಲಿ ಬೇಗ ನಿಂತ್ಕೊಳ್ಳೋಕೆ ಟ್ರೈ ಮಾಡಿ. ನೀವೆಷ್ಟು ಮುಂದೆ ಹೋಗ್ತೀರಾ ಅಲ್ವಾ, ನೀವು ಅಷ್ಟು ಕ್ಲಿಯರಾಗಿ ನೋಡ್ಬೋದು ಕೂಡ. ಈಗ ಎಲ್ಲ ಮುಗಿಸಿ ಕಾರಿಡಾರ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ, ನನ್ನ ರೂಮ್ ಮಾಡಿದ ಹೋಟೆಲ್ ಯಾವುದು ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಹೇಗೆ ಹೋಗೋದು ಅಂತಲೂ ಮರ್ತೋಗ್ಬಿಟ್ಟಿದ್ದೀನಿ. ಥಿಂಕ್ ಮಾಡ್ತಾ ಇದ್ದೀನಿ, ಬಟ್ ಅದು ನೆನಪಾಗ್ತಿಲ್ಲ. ಲೊಕೇಶನ್ನು ಕೂಡ ತಗೊಳ್ಳಿಲ್ಲ ಅದ್ರದ್ದು. ಸೊ ಯಾ ಗೈಸ್, ಎಲ್ಲ ಕೂಡ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇರುತ್ತೆ. ಎಂಟ್ರಿ ಫೀಸ್ ಅಂತೆಲ್ಲ ಏನೂ ಇರೋದಿಲ್ಲ. ನೀವು ಇಲ್ಲೆಲ್ಲ ಓಡಾಡಲಿಕ್ಕೆ ಫುಲ್ ಫ್ರೀ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಇಲ್ಲಿ ನಿಮಗೆ ಶೋಸ್ ಎಲ್ಲ ಕೂಡ ಇರುತ್ತೆ. ನಾನು ತುಂಬ ಲಿಮಿಟೆಡ್ ತೋರಿಸಿದ್ದೀನಿ ಗೈಸ್ ಅವತಾರ. ತುಂಬ ಇದೆ ಇಲ್ಲಿ ನೋಡಲಿಕ್ಕೆ. ನೋಡಿ, ಇಲ್ಲಿ ಶೋಗೆ ರೆಡಿ ಮಾಡ್ತಾ ಇದ್ದಾರೆ. ಇದು ಲೇಸರ್ ಶೋ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು 30 ಮಿನಿಟ್ಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. की सबसे प्राचीनतम कहानियों में से आज हम वो कहानी सुनाएंगे जिसका सृजन पूरे ब्रह्मांड के सृजन ಸೊ ನಾನು ಸ್ವಲ್ಪ ಲೇಸರ್ ಶೋ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾನು ಭಾರತ್ ಮಾತಾ ಟೆಂಪಲ್ಗೆ ಹೋಗಿದ್ದೆ. ಸೊ ಅದು ಕೂಡ ವಾಕಬಲ್ ಡಿಸ್ಟೆನ್ಸ್. ಈಗ ಎಲ್ಲ ಅಕ್ಕಪಕ್ಕದಲ್ಲೇ ಇದೆ. ಒಂದು 15 ಮಿನಿಟ್ಸ್ ನಡಿಬೇಕಾಗುತ್ತೆ ಅಷ್ಟೇ. ಈಗೊಂದು ಗೋಲ್ಗಪ್ಪ ತಿಂದೇಳಿ ಜೈ ಭಾರತ್ ಮಾತಾ ಟೆಂಪಲ್ ಹತ್ರ ಸಕ್ಕತ್ತಾಗಿದೆ ಗೈಸ್. ಲೋಕಲ್ ಫುಡ್ ಅಂದರೂ ತುಂಬ ಚೆನ್ನಾಗಿರುತ್ತೆ ಅಂತಾರಲ್ಲ, ಆ ಥರ. ಈ ಟ್ರಿಪ್ಪಲ್ಲಿ ನನಗೆ ಗೋಲ್ಗಪ್ಪ ಅಷ್ಟೇ ಇಷ್ಟ ಆಗಿದ್ದು. ಸಕ್ಕತ್ತಾಗಿತ್ತು ಪಾನಿ ಮಾತ್ರ. ರೆಡಿ ಆಗಿದ್ದೀನಿ. ಟೈಮ್ ಇವಾಗ 12 o'clock ಆಯಿತು. ನನಗೆ 12:45ಗೆ ನಮ್ಮ ಗೇಟ್ ನಂಬರ್ 1 ಹತ್ರ ಎಂಟ್ರಿ ಅಂತ ಹೇಳಿದ್ದಾರೆ ಬಸ್ ಮಾರುತಿಗೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಹೋಗಿ ಬಸ್ ಮಾರುತಿ ನನಗೆ ಎಷ್ಟಾಗುತ್ತೆ ಅಷ್ಟು ಕೂಡ ನಾನು ವಿಡಿಯೋ ಮಾಡಿ ಖಂಡಿತವಾಗಿ ಹಾಕ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಲೈನ್ ನೋಡಿ ಗೈಸ್, ಗೈಸ್ ನಾನು ಅದೇ ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ಈಗ ಹೋಗ್ತಾ ಇದ್ದೀನಿ ದರ್ಶನ್ಗೆ. ಆಲ್ರೆಡಿ 1 ಗಂಟೆ ಆಯಿತು. ಚಳಿ ಆಗ್ತಾ ಇದೆ. ಜೊತೆಗೆ ಇನ್ನೊಂದು 5 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಲೈನ್ ಪ್ರೋಟೋಕಾಲ್ ಲೈನ್ ಇದು. ಸೊ ನಿಮಗೆ ಯಾರಾದರೂ ಇಲ್ಲಿ ಗೊತ್ತಿದ್ರೆ ಅವ್ರ ಕಡೆಯಿಂದ ಹೋಗ್ಬೋದು. ನೀವು ಇಲ್ಲಿಗೆ ಬಂದರೆ. ಸೊ ಬಸ್ ಮಾರುತಿ ಇರೋದು 4 ಗಂಟೆಗೆ. ಸೊ ಇಲ್ಲಿ 1 ಗಂಟೆಗೆ ಸ್ಟಾರ್ಟ್ ಆಗಿ ಒಳಗೆ ಕರ್ಕೊಂಡು ಕೂರಿಸ್ತಾರಂತೆ. ನನಗೂ ಗೊತ್ತಿಲ್ಲ, ಒಳಗೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ತುಂಬ ಹೊತ್ತು ನಿಲ್ಬೇಕಾಗತ್ತೆ. ನೀರೆಲ್ಲ ತಗೊಂಡೋಗಿ ಒಳಗೆ ವಾಶ್ರೂಮ್ ಎಲ್ಲ ಇರುತ್ತೆ. ತುಂಬ ನೀಟ್ ಇದೆ ಕೂಡ ಗೈಸ್. ಏನೋ ಫೋನಲ್ಲೋ ಇಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಅಂತೂ ರೆಡಿ ಇದೆ. ನನ್ನ ಹತ್ರ ಜೆರಾಕ್ಸ್ ಕೂಡ ಇದೆ. ಅವ್ರು ಏನು ಕೇಳಿದ್ರು ನಾನು ಕೊಡ್ತೀನಿ. ಬಟ್ ಮೊಬೈಲ್ ಅಲ್ಲೋಯಿಂದ. ಬಟ್ ಎಲ್ಲರೂ ಮೊಬೈಲ್ ಎತ್ಕೊಂಡು ಹೋದ್ರು. ನಾನು ಎಷ್ಟೊಂದು ನೋಡಿದ್ದೀನಿ, ಮೊಬೈಲ್ ಎತ್ಕೊಂಡು ಹೋಗ್ತಾರೆ. ಬ್ಯಾಟ್ರಿ ಗೊತ್ತಿಲ್ಲ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮೊಬೈಲ್ ಖಂಡಿತವಾಗಿ ಅಲೋ ಇಲ್ಲ. ನಾನು ಹೇಗೆ ಎತ್ಕೊಂಡು ಹೋದೆ ಅಂತ ಪ್ಲೀಸ್ ಯಾರೂ ಕೇಳಬೇಡಿ. ನಾವು ಸ್ವಲ್ಪ ಏನಾದರೂ ಮಾಡಬೇಕಾಗತ್ತೆ ಬೇಕಂತ ಹೇಳಿದರೆ. ತುಂಬ ಚೆನ್ನಾಗಿ ದರ್ಶನ ಆಗಿದೆ. ನಿಮಗೂ ತೋರಿಸ್ತಿದ್ದೀನಿ ನೋಡಿ. ಇದು 4:15 ಹಾಗೆ ಸ್ಟಾರ್ಟ್ ಆಗಿ ಬಸ್ ಮಾರುತಿ ಬಂದುಬಿಟ್ಟು ನಿಮಗೆ ಫುಲ್ ಅಲಂಕಾರ ಮಾಡೋದೆಲ್ಲ ತೋರಿಸ್ತಾರೆ. ಟೋಟಲ್ ಆಗಿ ನಿಮಗಿದು 6 o'clockವರೆಗೂ ನಡೆಯುತ್ತೆ. ಅಲ್ಲಿವರೆಗೂ ನಿಮ್ಗೆ ಒಳಗೆ ಕೂರಿಸಿರ್ತಾರೆ.
ತುಂಬ ಲಿಮಿಟೆಡ್ ಸೀಟ್ಸ್ ಇರುತ್ತೆ. 150ಇಂದ 200 ಅಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ ಅಲ್ಲಿ ಜನ ಇರ್ತಾರೆ. ಅಷ್ಟೇ ಜನಕ್ಕೆ ಅಲೋ ಇರುತ್ತೆ. ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ಈ ಥರ ನೀವು ಡಿವೈನ್ ಅಂತ ಕೇಳಿರ್ತೀರ, ನೋಡಿರೋದಿಲ್ಲ ಅಲ್ವಾ? ಇವತ್ತು ನಾನು ನಿಮಗೆ ತೋರಿಸ್ತೀನಿ ಡಿವೈನ್ ಅಂದರೆ ಏನು ಅಂತ. ಯಾಕೆ ಹೇಳ್ತಾರೆ ಉಜ್ಜೈನ್ಗೆ ಹೋಗಿ ಯಾರು ಬರೀ ಕೈಯಲ್ಲಿ ರಿಟರ್ನ್ ಬರಲ್ಲ ಅಂತ. ಗಾಯ್ಸ್ ಇಲ್ಲಿವರೆಗೂ ಒಂದು ಸಲ ಅಲ್ಲಿ ಲೈಟ್ ಟರ್ನ್ ಆಫ್ ಆಗಿ ಆರತಿ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಲೆಕ್ಕ. ಗೈಸ್ ಲಿಟ್ರಲಿ ಹೇಳ್ತೀನಿ, ನಾನು ಈ ಥರ ಎನರ್ಜಿ, ಈ ಥರ ವೈಬೆಲ್ಲೂ ನೋಡಿರಲಿಲ್ಲ. ಇಷ್ಟು ಚೆನ್ನಾಗಿ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ದರ್ಶನ ಮಾಡ್ತೀನಿ ಅಂತ. ಫುಲ್ಲು ಹತ್ರದಿಂದ ಗೈಸ್ ಅಲ್ಲಿ ನಂದಿ ಇರುತ್ತಲ್ಲ, ನಂದಿ ಪಕ್ಕದಲ್ಲೇ ಕುತ್ಕೊಂಡು ನೋಡಿದ್ದೀನಿ ನಾನು. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಬೇರೆದೆಲ್ಲ ವಿಡಿಯೋ ತುಂಬ ಕದ್ದು ಮುಚ್ಚಿ ಮಾಡ್ಕೊಂಡೆ, ಮೊಬೈಲ್ ಎಲ್ಲೋ ಇರಲಿಲ್ಲ. ಬಟ್ ಸ್ಟಿಲ್ ಈಗ ನಾವು ಕಾಲ್ಭೈರವ ಮಂದಿರ ಬಂದ್ವಿ. ದರ್ಶನ ಆಯಿತು. 1 ಮಿನಿಟಲ್ಲಿ ಆಯಿತು ನಂದು ದರ್ಶನ. ಹಂಗೆ ಅಂತ ಹೇಳ್ತೀನಿ. ಗೈಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು ಮ್ಯಾಗಿ ರೆಡಿ ಆಗ್ತಾ ಇದೆ. ಏನು ಗೊತ್ತಾ ಏನಾಯಿತು ಅಂತ ಹೇಳಿದರೆ, ನಾನು ಶೇರ್ಡ್ ಆಟೋದಲ್ಲಿ ಕಾಲ್ಭೈರವ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ನ. ನಾನು ಹೋಗ್ಬೇಕಾದ್ರೆ ಕರೆಕ್ಟಾಗಿ ಅಲ್ಲಿ ನನ್ನ ಜೊತೆಗೆ ಶೇರ್ಡ್ ಆಟೋದಲ್ಲಿ ಆರ್ಮಿಯವರು ಬಂದುಬಿಟ್ರು. ಅವರು ಕೂಡ ನೋಡ್ಲಿಕ್ಕೆ ಬಂದಿದ್ರು ಅಂತೆ. ಸೊ ಏನು ಮಾಡಿದ್ರು, ಶೇರ್ಡ್ ಆಟೋ ಅಲ್ವಾ, ಹೋದ್ರೆ ವಾಪಸ್ಸು ಅವರೇ ಕರ್ಕೊಬಂದುಬಿಡ್ಬೇಕಲ್ಲ ಆಟೋದವರು. ಸೊ ನನ್ನ ಜೊತೆ ಮಾಡಿ ಕಳಿಸ್ಬಿಟ್ಟು ನಾನು ಅವ್ರ ಆರ್ಮಿ ಹಚ್ಚಿನ ಹೋಗಿದ್ದೆ. ಅವ್ರ ಕಾರ್ಡ್ ತೋರಿಸಿದ್ರೆ ಬಿಡ್ತಾರೆ ಅವರಿಗೆ. ಸೊ ಲಿಟ್ರಲಿ ನಾನು 2 ನಿಮಿಷದಲ್ಲಿ ಒಳಗೆ ಹೋಗಿ ರಿಟರ್ನ್ ವಾಪಸ್ ಬಂದುಬಿಟ್ಟೆ ಗೈಸ್. ಮನೇಲಿ ನೋಡ್ತಿದ್ದೀರ ಅಲ್ವಾ, ಇದು ಕುಂಕುಮ, ಇದು ವಿಭೂತಿ ಥರ ಎಲ್ಲ, ಇದು ಭಸ್ಮ ದೇವ್ರ ಮೇಲೆ ಹಾಕಿದ್ರು ಅಲ್ವಾ. ಅಲ್ಲಿ ನಾನು ದೇವ್ರ ಹತ್ರ ಫುಲ್ ನಂದಿ ಪಕ್ಕಕ್ಕೆ ಕುತ್ಕೊಂಡಿದ್ದೆ. ನಮ್ಮನ್ನ ಆ್ಯಕ್ಚುಲಿ ತಳ್ತಿದ್ರು. ಆಮೇಲೆ ಯಾರೋ ಬಂದರು ಅಂದ್ಬಿಟ್ಟು ಟಪ್ಕಂತ ತಲೆ ಕುಂಡಿಸ್ಬಿಟ್ರು. ಸೊ ಅಲ್ಲಿದ್ದಾಗ ನಮಗೂ ಭಸ್ಮ ಎಲ್ಲ ಇಟ್ಟು, ದೇವ್ರ ಮೇಲೆ ಹಾಕಿದ್ದು ಭಸ್ಮ ಎಲ್ಲ ಇಟ್ಟು, ದೇವ್ರ ನಂದಿ ಇರುತ್ತಲ್ಲ, ನಂದಿಲಿ ಮೇಲೆ ಇದ್ದಿದ್ದು ಕುಂಕುಮ ಎಲ್ಲ ಇಟ್ಕೊಂಡು, ನಾನು ಹೂವು ಎಲ್ಲ ತೊಗೊಂಡು ಇಟ್ಕೊಂಡು ಫುಲ್ಲು ಖುಷಿ ಅಂದ್ಕೊಳ್ಳಿ ಗೈಸ್. ಇವಾಗ ಎಲ್ಲ ಮುಗೀತು. ಚೆಕ್ಔಟ್ ಮಾಡಿಕೊಂಡು ಬಸ್ ಸ್ಟಾಪ್ ಹೋಗ್ತಾ ಇದ್ದೀನಿ. ಇಲ್ಲಿ 2 ಥರ ಬಸ್ ಸ್ಟಾಪ್ ಇರುತ್ತೆ. ಅದು ನಾರ್ಮಲ್ ಬಸ್ ಸ್ಟಾಪ್, ಇನ್ನೊಂದು AC. ನಾನು AC ಕಡೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಇವ್ರು ಹೇಳಿದ್ರು ಸಿಗುತ್ತಂತೆ ಬಸ್ಸು. ಸೊ ಅಲ್ಲಿಂದ ಏನು ಬುಕ್ ಮಾಡೋದು ಬೇಡ ಅಂತ. ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ ನಾನು. ಬಟ್ ಏನಂತ ಹೇಳಿದ್ರೆ, ನಾನು ಬುಕ್ ಮಾಡಿದ್ಮೇಲೆ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ. ಸೊ ಆಗಲಿಲ್ಲ. ಸೊ ಇಲ್ಲಿಂದ ಹೋಗಿ ಅದು ಯಾವ್ದಾದ್ರು ಒಂದು ಬಸ್ನ ಕ್ಯಾಚ್ ಮಾಡಿ ಡೈರೆಕ್ಟಾಗಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ತೊಗೊಂಡು ನೆಕ್ಸ್ಟ್ ಇಲ್ಲಿಂದ ಇಂಡೋರಿಂದ ಏರ್ಪೋರ್ಟ್. ಈಗ ಟಿಕೆಟ್ ತೊಗೊಂಡಿದ್ದೀನಿ. 110 ರುಪೀಸ್ ಇದು. ಇಲ್ಲಿಂದ ಇಂಡೋರು ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇಂಡೋರ್ದು ರಾಯಲ್ ಟ್ರಾವೆಲ್ಸ್ ಆಫೀಸ್ ಅಂತೆ, ಇವ್ರದ್ದೇ ಆಫೀಸ್ ಇರೋದು. ಅಲ್ಲಿ ನೋಡ್ಬೇಕು ಅಲ್ಲಿಂದ ಹಿಂಗೆ ಹೋಗೋದು ಅಂತ. ಬೆಟರು ನಾರ್ಮಲಲ್ಲಿ ಬಂದಿದ್ದೀನಿ 80 ರುಪೀಸು ಇಂಡೋರ್ ಟು ಉಜ್ಜೈನು. ಅದು ನಾರ್ಮಲ್ ಇದರಲ್ಲಿ. AC 110 ಪರವಾಗಿಲ್ಲ, ವೇ ಬೆಟರ್. ನನಗೆ ಸಿಕ್ಕಿಲ್ಲ, ನಾನು ಇದರಲ್ಲೇ ಬರ್ತಿದ್ದೆ. ಗೈಸ್ ಈಗ ಏರ್ಪೋರ್ಟ್ ರೀಚ್. ಓಕೆ ಗೈಸ್, ಈಗ ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ಸೊ ಹೊಟ್ಟೆ ಹಸಿತಿದೆ. ಪಾಸ್ತಾ ಆರ್ಡ್ರ್ ಮಾಡಿ ಒಂದು ಪೆಪ್ಸಿ ತೊಗೊಂಡಿದ್ದೀನಿ, ಬಿಕಾಸ್ ಇಲ್ಲಿ ಕೋಕ್ ಇಲ್ಲ ಅಂತ. ಬಂದಾಗಿಂದ ಬರೀ ಇದೆ ಕುಡಿಯೋದಾಯಿತು. ನಂದು ಗೇಟ್ ನಂಬರ್ ಬಂದುಬಿಟ್ಟು 7. ಸೊ ಈಗ 7 ಅಂದರೆ ನನ್ನ ಫ್ಲೈಟ್ ಬಂದು 6:45 ಫ್ಲೈಟು.
5:45 ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಿದ್ದೆ ಮಾಡೋಣ ಗೈಸ್ ಎಷ್ಟಂತ ಹೇಳಿದ್ರು ಗೊತ್ತಾ? 300 ರುಪೀಸ್ ಪಾಸ್ತಾ, ಹೋಗಿ ಬಂದು 70 ರುಪೀಸ್. ಪಾಸ್ತಾ ತಿಂದು ಹೇಳ್ತೀನಿ ಹೇಗಿದೆ ಅಂತ. ಸ್ಟಾರ್ ಬಕ್ದು ಕೋಲ್ಡ್ ಕಾಫಿ ಇದೆ, ಬಟ್ ಸ್ಟಾರ್ ಬಕ್ಸ್ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಒಂದ್ಸಲಿ ನೋಡಬೇಕು. ಚಾಯ್ ಪಾಯಿಂಟ್ ಅಂತೂ ಇದೆ, ಸ್ಟಾರ್ ಬಕ್ಸ್ ಬಗ್ಗೆ ಗೊತ್ತಿಲ್ಲ, ಹುಡುಕ್ಬೇಕು ಒಂದ್ಸಲಿ. ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಫೈನಲಿ ಗೈಸ್ ಸ್ಟಾರ್ಟ್ ಆಯಿತು, ಬೋರ್ಡಿಂಗ್ ಚಾಲು. ಗೊತ್ತಾ ಗೈಸ್, 6 ಅವರ್ ಮುಂಚೆ ಬಂದಿದ್ದೀನಿ. ಲಾಸ್ಟಲ್ಲಿ ಬೋರ್ಡಿಂಗ್ ಆಗ್ತಾಯಿದ್ದೀನಿ. ಅದೊಂದು ರೀಸನ್ ಅಷ್ಟೇ, ಲಾಸ್ಟ್ ಬೋರ್ಡಿಂಗ್. ಬಾಯ್ ಇಂಡೋರ್. ಫೈನಲಿ ಗೈಸ್ ಲ್ಯಾಂಡಿಂಗ್ ಇನ್ ನಮ್ಮ ಬೆಂಗಳೂರು. ಓಕೆ, ಇವಾಗ ನನ್ನ ಬ್ಯಾಗೇಜು ಬೆಲ್ಟ್ ನಂಬರ್ 6 ಬರುತ್ತೆ, ಅಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. ಡನ್. ಸೊ ಎಲ್ಲ ಮುಗಿದಿದೆ, ತುಂಬ ಚೆನ್ನಾಗಿ ದರ್ಶನ ಆಗಿದೆ, ಎಲ್ಲ ಆಗಿದೆ. ಸೊ ಬ್ಯಾಕ್ ಟು ಹೋಮ್. ಕೊನೆಗೂ ನಾನು ನನ್ನ ಯಾತ್ರೆ ಮುಗಿಸಿ ಬೆಂಗಳೂರು ರೀಚ್ ಆಗಿದ್ದೀನಿ. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದಾನೆ, ವೆಯ್ಟ್ ಮಾಡ್ತಿದ್ದಾನೆ. ಸೊ ಓಕೆ ಗಾಯ್ಸ್, ಬಾಯ್.